ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವೆಲ್ಕಮ್ ಟು ನಮ್ಮ ನ್ಯೂಸ್. ಮತ್ತೊಂದು ವಿಡಿಯೋ ಮಸೋಗತ್ತಾ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇನ್ಸ್ಟಾಗ್ರಾಮಲ್ಲಿ ಲಾಸ್ಟ್ ಏನು ಈ ವಿಡಿಯೋ ನೀವು ನೋಡ್ತಿದ್ದೀರಾ, ಮೇ ಬಿ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಯಾಕಂತಂದರೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ. ಆದರೆ ವಿಷಯ ಏನಪ್ಪ ಅಂತಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಒಂದು ವಿಡಿಯೋ ವಿಪರೀತ ವೈರಲ್ ಆಗ್ತಿದೆ ಒಬ್ಬ ಡೆಲಿವರಿ ಬಾಯ್ದು. ಸೊ ಆ ವಿಷಯ ಏನಪ್ಪ ಅಂತಂದರೆ, ಒಬ್ಬ ನಮ್ಮ ಡೆಲಿವರಿ ಬಾಯ್ನ ಒಂದು ರೆಸ್ಟೋರೆಂಟು ನಾಗರಬಾವಿ ಉಳ್ಳಾಲ್ ಜ್ಞಾನ ಭಾರತಿ ಸಮಥಿಂಗ್ ಏನೋ ಅಲ್ಲಿ ಬರುತ್ತೆ ಆ ಏರಿಯಾ. ಸೊ ಉಳ್ಳಾಲ್, ಓಕೆನಾ, ಎಕ್ಸಾಕ್ಟ್ಲಿ ಉಳ್ಳಾಲ್ ನಾಗರಬಾವಿ ನಿಯರ್ ಬೈ ಬರುತ್ತೆ. ಅಲ್ಲಿ ನಡೆದಿರೋಂಥ ಘಟನೆ ಇದು. ವಿಷಯ ಅಂದರೆ ನಾನು ಸ್ವೇರ್ ಹೇಳ್ತಿದ್ದೀನಿ, ವಿಪರೀತ ವೈರಲ್ ಆಗೈತೆ. ಆ್ಯಂಡ್ ಸ್ವೇರ್ ಹೇಳ್ತೀನಿ, ಅಲ್ಲಿರೋಂಥ ಪಬ್ಲಿಕ್ಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಫಸ್ಟೇ ಹೇಳ್ಬಿಡ್ತಿದ್ದೀನಿ, ಅದೇನದು ಪಾದಗಳಿಗೆ ಅಭಿನಂದನೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ, ಈ ರೀತಿ ನಮಗೆ ಸಪೋರ್ಟ್ ಸಿಕ್ಕಿದೆ ಅಂತಂದರೆ ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ಯಾರೂ ಕೂಡ ಕೈ ಎತ್ತಿ ಯಾರೂ ಕೂಡ ಮಾತಾಡಲ್ಲ. ಸೊ ಫಸ್ಟ್ ವಿಷಯ ಏನಪ್ಪ ಅಂತಂದರೆ, ಒಬ್ಬ ಡೆಲಿವರಿ ಬಾಯ್ ಮೇ ಬಿ ಝೊಮ್ಯಾಟೊ ಡೆಲಿವರಿ ಬಾಯ್ ಒಂದು ಆರ್ಡ್ರನ್ನ ಪಿಕ್ ಮಾಡೋಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಹತ್ರ ಹೋಗಿರ್ತಾರೆ, XYZ. ಆ ರೆಸ್ಟೋರೆಂಟ್ ಹೆಸರನ್ನ ನನಗೆ ಬಾಯಿಂದ ಹೇಳಿ ಆ ರೆಸ್ಟೋರೆಂಟ್ಗೆ ಮೈಲೇಜ್ ಕೊಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಅಸಹ್ಯ ಅಂತ ರೆಸ್ಟೋರೆಂಟ್ ಹೆಸರು ಬೇಡ, ನನಗೆ ಮೈಲೇಜ್ ಕೊಡೋಕ್ಕಂತೂ ನನಗೆ ಇಷ್ಟ ಇಲ್ಲ. ಸೊ ಒಂದು XYZ ಆ ಒಂದು ರೆಸ್ಟೋರೆಂಟ್ ಹತ್ರ ಈ ವಿಡಿಯೋದಲ್ಲಿ ಹಾಕಿದರೆ ನಿಮಗೆ ಗೊತ್ತಾಗಿರುತ್ತೆ, ನೀವು ನೋಡಿರ್ತೀರ. ಸೊ ಆ ಒಂದು ರೆಸ್ಟೋರೆಂಟ್ ಹತ್ರ ಆರ್ಡರ್ನ ಪಿಕಪ್ನ ಮಾಡೋಕ್ಕೆ ಹೋಗಿರ್ತಾನೆ. ಸೊ ಹೋಗಿ ಆಲ್ರೆಡಿ ಒಂದು 20 ನಿಮಿಷ ವೆಯ್ಟ್ ಮಾಡಿರ್ತಾನೆ. 20 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ರೆಸ್ಟೋರೆಂಟ್ ಅವ್ರ ಹತ್ರ ಹೋಗಿ ಕೇಳಿದ್ಮೇಲೆ ಅವರು ಹೇಳ್ತಾರೆ, ವೆಯ್ಟ್ ಮಾಡೋಂಗಿದ್ರೆ ವೆಯ್ಟ್ ಮಾಡು, ಇಲ್ಲಾಂದರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡ್ಕೋ ಅಂತ ಏನೋ ಹೇಳಿರ್ತಾರೆ. ಸೊ ಈ ಹುಡುಗ ಏನು ಮಾಡ್ತಾನೆ ಅಂತಂದರೆ, ಆಚೆ ಬಂದು ಆ ಕಸ್ಟಮರ್ಗೆ ಅಥವಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಈ ಥರ ಲೇಟ್ ಆಗ್ತಿದೆ ಅಂತ ಹೇಳೋ ಅಷ್ಟರಲ್ಲಿ ರೆಸ್ಟೋರೆಂಟ್ ಅವರು ಫುಡ್ ರೆಡಿನ ಕೊಟ್ಬಿಡ್ತಾರೆ. ಸೊ ಈ ಹುಡುಗ ಏನು ಮಾಡ್ತಾನೆ, ಓಕೆ ಫುಡ್ ರೆಡಿ ಆಗಿದೆಯಲ್ವಾ, ಮತ್ತು ಇನ್ನೇನು ಅಂದ್ಬಿಟ್ಟು ಹೋಗ್ಬಿಟ್ಟು ಫುಡ್ನ ಕೇಳಕ್ಕೆ ಹೋಗ್ತಾರೆ. ಸೊ ಯೂಶ್ವಲಿ ಪ್ರತಿಯೊಬ್ಬ ಡೆಲಿವರಿ ಬಾಯ್ ಮಾಡುವಂಥ ಕೆಲಸ ಇದು. ಹೋಗಿ ಕೇಳುವಾಗ ಅಲ್ಲಿರುವಂತಹ ರೆಸ್ಟೋರೆಂಟ್ ಅವರು ಏನಕ್ಕೆ ಫುಡ್ ರೆಡಿ ಕೊಟ್ಟಿದ್ದಾರೆ ಅಂತಂದರೆ, ಅಕಸ್ಮಾತ್ ಒಂದು ಆರ್ಡ್ರ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ಅವ್ರಿಗೆ ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ, ಸುಮ್ಮನೆ ಯಾಕೆ ಬಿಡು ಅಂದ್ಬಿಟ್ಟು ಫುಡ್ ರೆಡಿ ಮಾರ್ಕ್ ಮಾಡಿಬಿಡ್ತಾರೆ. ಇದು ಚೀಪ್ ಗಿಮಿಕ್. ಈ ರೆಸ್ಟೋರೆಂಟ್ಗಳವ್ರದ್ದು ಚೀಪ್ ಅಂದರೆ ಚೀಪ್ ಗಿಮಿಕ್ಗಳು. ಸುಮಾರು ರೆಸ್ಟೋರೆಂಟ್ಗಳು ಹಿಂಗೆ ಮಾಡೋದು. ಫುಡ್ ರೆಡಿ ಇಲ್ಲ ಅಂದ್ರೂ ಸುಮ್ಮನೆ ಫುಡ್ ರೆಡಿ ಮಾರ್ಕ್ ಮಾಡಿಬಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ಗೆ ತೊಂದರೆ ಮಾಡುವಂಥ ಕೆಲಸಗಳು, ಚೀಪ್ ಕೆಲಸಗಳು ಮಾಡೋಂತಹ ರೆಸ್ಟೋರೆಂಟ್ಗಳು ಕೆಲವು ಸುಮಾರು ಇದ್ದಾವೆ ನಮ್ಮ ಬೆಂಗಳೂರಲ್ಲಿ. ಇಡೀ ಸುಮಾರು ರೆಸ್ಟೋರೆಂಟ್ಗಳಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ಸೊ ಈ ಹುಡುಗ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಹೋಗಿ ಆರ್ಡ್ರನ್ನ ಕೇಳ್ತಾನೆ, ಬ್ರದರ್ ಈ ಒಂದು ಆರ್ಡ್ರ್ ರೆಡಿ ಕೊಟ್ಟಿದ್ದೀರಲ್ವ, ಇಷ್ಟೊತ್ತು ವೆಯ್ಟ್ ಮಾಡಿದ್ದೀನಲ್ಲ ಕೊಡಿ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ ವೆಯ್ಟ್ ಮಾಡಿ ಅಂತ. ಆ ಹುಡುಗ ಕೇಳ್ತಾನೆ, ಆಲ್ರೆಡಿ 20 ನಿಮಿಷ ವೆಯ್ಟ್ ಮಾಡಿದ್ದೀನಿ, ಮತ್ತೆ ಯಾಕೆ ನಾನು ವೆಯ್ಟ್ ಮಾಡಬೇಕು? ವ್ಯಾಲಿಡ್ ಪಾಯಿಂಟು, 20 ನಿಮಿಷ ರೆಡಿ ಆಗೋಕ್ಕೆ ಮುಂಚೆ ವೆಯ್ಟ್ ಮಾಡಿದ್ದಾನೆ. ಸೊ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂದ್ರದ್ಮೇಲೆ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿದ್ದಾಗ ಫುಡ್ ರೆಡಿ ಕೊಟ್ಟಿದ್ದಾರೆ. ಸರಿ ಫುಡ್ ರೆಡಿ ಇದೆ ಅಂದ್ಬಿಟ್ಟು ಬಂದು ಕೇಳಿದ್ರೆ, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ವೆಯ್ಟ್ ಮಾಡಿ ತಂದು ಕೊಡ್ತಾರೆ ಅಂತ ಅಂತಾರೆ. ಯಾವರೇ ಇರಲಿ, ಯಾವುದೇ ಡೆಲಿವರಿ ಬಾಯ್ ಇರಲಿ ಕೂಡ ಕೋಪ ಬರುತ್ತೆ. ಈ ಹುಡುಗ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಂಗಿದ್ದಾನೆ, ಯಾಕೆ ಹಂಗೆ ಅಂತ ಕ್ವಶನ್ ಮಾಡಿದ್ದಾನೆ. ಕ್ವಶನ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಿಮಗೆ ತಪ್ಪಿರೋದ್ರಿಂದ ಕ್ವಶನ್ ಮಾಡಿದ್ದಾನೆ, ಏನು ತಪ್ಪಿದೆ? ಅದಕ್ಕೆ ಅವ್ರ ಕಡೆಯಿಂದ ಏನೋ ಅಂತ ಒಂದಷ್ಟು ಬ್ಯಾಡ್ ವರ್ಡ್ಸ್ ಬಂದಿದೆ. ಈ ಹುಡುಗ ಅವನು ತಪ್ಪಿಲ್ಲ ಅಂದರೂ ಯಾಕೆ ನಾನು ಬಯಸ್ಕೋಬೇಕು? ಯಾವನೋ ಥರ್ಡ್ ಕ್ಲಾಸ್ ನನ್ನ ಮಕ್ಳ ಹತ್ರ, ಈಗ ನಾವಂತೂ ಅವ್ರ ಹತ್ರ ಕೆಲಸ ಮಾಡ್ತಿಲ್ಲ ಗುರು, ನಾವು ಕೆಲಸ ಮಾಡ್ತಿರೋದು ಒಂದು ಅಪ್ಲಿಕೇಶನಲ್ಲಿ. ಅದು ಕೂಡ ಅಪ್ಲಿಕೇಶನಲ್ಲಿ ನನಗೆ ಇಷ್ಟ ಇದ್ದರೆ ಬಂದು ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇಟ್ಸ್ ನನ್ನ ಒಂದು ಫ್ರೀಡಮ್, ಅದು ನನ್ನ ಇಷ್ಟ. ಆ ರೀತಿ ನಾನು ಕೆಲಸ ಮಾಡ್ತಿರೋದು ಒಂದು ಅಪ್ಲಿಕೇಶನಲ್ಲಿ. ನೀನು ಯಾವನ ಹತ್ರ ಬಯಸ್ಕೊಳ್ಳೋ ನನಗೇನು ಅವಶ್ಯಕತೆ ಇದೆ? ಫಸ್ಟ್ ಆಫ್ ಆಲ್ ಯಾರೇ ಇದ್ದರೂ ಕೂಡ ಅವರು ರೇಸ್ ಆಗಿದ್ದಾರೆ. ಅದಕ್ಕೆ ಅಲ್ಲಿನ ರೆಸ್ಟೋರೆಂಟ್ ಅವರು ಸೇರಿಕೊಂಡು ಆ ಹುಡುಗನಿಗೆ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ, ಅಮಾಯಕನ್ನ ಹಿಡ್ಕೊಂಡು. ಅಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ? ಯಾವುದೇ ರೆಸ್ಟೋರೆಂಟ್ ಆಗಲಿ ಒಂದು ಡೆಲಿವರಿ ಬಾಯ್ನ ಮಾತಾಡಿ, ಬೇಡ ಅನ್ನಲ್ಲ ನಾನು, ಅವ್ರ ಹತ್ರ ವಾಯ್ಸ್ ರೈಸ್ ಮಾಡಿ ಇದು ಅಥವಾ ಇನ್ನೊಂದು ಮಾಡಿ, ಆದರೆ ಹೊಡಿಯೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮದು ಒಂದು ಜನ್ಮನ ಅಲ್ಲ ಗುರು. ಆ ಹುಡುಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿದು ತಿನ್ನೋವಂಥ ಹುಡುಗ, ಆಯಿತಾ? ಏನು ಬಿಸಿಲಲ್ಲಿ ಈ ಒಂದು ಧೂಳು, ಈ ಒಂದು ಟ್ರಾಫಿಕ್ಕು, ಇಷ್ಟೆಲ್ಲ ಕಷ್ಟಪಟ್ಟು ನಿಯತ್ತಾಗಿ ಯಾರಿಗೂ ದೊರಡೆ ಮಾಡ್ದಿರಾ, ಇನ್ನೊಂದು ಮಾಡ್ದಿರಾ ಕಷ್ಟಪಟ್ಟು ದುಡಿತಿರೋ ಅಂಥ ಹುಡುಗನ ಮೇಲೆ ಕೈ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮದೊಂದು ಜನ್ಮನ ಗುರು, ನಿಮ್ಮದು ಒಂದು ಜನ್ಮನ.
ನೀವು ಹೋಗ್ಬಿಟ್ಟು ನಿಮ್ಮ ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಬರ್ತಿದೆ, ಹೋಗ್ಬಿಟ್ಟು ನಿಮ್ಮ ಹೆಂಡ್ತಿರ ಹತ್ರ ಕೇಳ್ಕೊಳ್ಳಿ. ನೀವು ಗಂಡಸ್ರ ಹೋಗ್ಲಿ, ಮಿರರ್ ಮುಂದೆ ನಿಂತ್ಕೊಂಡು ಗಂಡಸ್ರ ನೀವು ಅಂತ ಕೇಳ್ಕೊಳ್ಳಿ. ನೀವು ನಾಚಿಕೆ ಆಗಬೇಕು ನಿಮಗೆ. ಪಾಪ ಅಮಾಯಕ ಹುಡುಗನ್ಗೆ ಆ ರೀತಿ ಹೊಡೆದಿದ್ದೀರಲ್ಲ ನೀವು. ಯಾಕೆ ಆ ಹುಡುಗನ್ಗೆ ಯಾರು ಬಂದು ಕೇಳಲ್ಲ? ಅಮಾಯಕರು ಡೆಲಿವರಿ ಬಾಯ್ಸ್ ಅಂದರೆ ಏನು ನಾಲಾಯಕರು, ಯಾರು ಬರಲ್ಲ ಅಂತನಾ? ಹೌದು, ಒಪ್ಕೊತೀನಿ, ನಾನು ಈ ಪಾಯಿಂಟ್ ಒಪ್ಕೊತೀನಿ. ನಮ್ಮ ಡೆಲಿವರಿ ಬಾಯ್ಸಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಡೆಲಿವರಿ ಬಾಯ್ಸಲ್ಲಿ ಈ ರೀತಿ ಏನಾದರೂ ಆದರೆ ಯಾರೂ ಬರಲ್ಲ, ನಮ್ಮ ಡೆಲಿವರಿ ಬಾಯ್ಸ್ಗೆ ಸಪೋರ್ಟ್ ಮಾಡಲ್ಲ, ಇದು ನಾನು ಒಪ್ಕೊತೀನಿ. ಆದರೆ ಎಲ್ಲ ಕಡೆನೂ ಹಂಗೆ ಇರಲ್ಲ ಗುರು. ಫ್ರೆಂಡ್ಸ್ ಅಂತ ಇರ್ತಾರೆ, ಪಬ್ಲಿಕ್ ಅಂತ ಇರ್ತಾರೆ, ನ್ಯಾಯಯುತವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋದು ಗುರು ನಾವು. ನಮ್ಮ ಮೇಲೆ ಈ ಥರ ಕೈ ಮಾಡ್ತಿರಲ್ಲ, ನೀವು ನಾಚಿಕೆ ಆಗಲ್ವ ನಿಮಗೆ? ಪಾಪ ಹುಡುಗ, ನನಗೆ ಆ ಹುಡುಗನ ಹೋಗಲಿ ಒಂಚೂರು ಚೆನ್ನಾಗಿ ಪರ್ಸ್ನಾಲಿಟಿ ಆಗಿದ್ದು ಅಂಥವ್ರ ಮೇಲೆ ಕೈ ಮಾಡೋದು ಬಿಡು. ಪಾಪ ಹುಡುಗ ನೋಡೋಕ್ಕೆ ಎಷ್ಟು ಅಮಾಯಕನ ಥರ ಇದ್ದಾನೆ. ನಿಮಗಳ್ದೇ ತಪ್ಪಿಡ್ಕೊಂಡು ನಿಮ್ಮ ನಾಚಿಕೆ ಬುದ್ಧಿ ಟ್ರಿಕ್ಸ್ ಇಟ್ಕೊಂಡು ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅನ್ನೋ ಒಂದುಗೋಸ್ಕರ ಆ ಹುಡುಗನ ಮೇಲೆ ಕೈ ಮಾಡ್ತಿರಲ್ಲ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗುರು, ಈ ವಿಚಾರ ನಡೆದು ಆಲ್ರೆಡಿ ಒಂದು ದಿನ ಆಗ್ಬಿಟ್ಟೈತೆ. ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾನು ಒಂಚೂರು ಔಟ್ ಆಫ್ ಸ್ಟೇಷನಲ್ಲಿದ್ದೆ, ಬಿಕಾಸ್ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂಚೂರು ಬ್ಯುಸಿ ಇದ್ದೆ. ಅದಾದಮೇಲೆ ಬಂದು ಎಲ್ಲರೂ ಶೇರ್ ಮಾಡ್ತಿದ್ರು, ಸುಮಾರು ಜನ ಶೇರ್ ಮಾಡ್ತಿದ್ರು, ಓಕೆನಾ, ಸುಮಾರು ಜನ ಈ ವಿಡಿಯೋನ ಶೇರ್ ಮಾಡ್ತಿದ್ರು. ಆಮೇಲೆ ನೋಡ್ತೀನಿ ಬಂದು, ನನಗೆ ಆಮೇಲೆ ಗೊತ್ತಾಯಿತು, ಅಲ್ಲೇ ಅಪ್ಪ. ಬಟ್ ಒಂದು ಥಿಂಗ್ ಏನಂದರೆ ಗುರು, ಸ್ವೇರ್ ಹೇಳ್ತೀನಿ, ಅಲ್ಲಿರುವಂತಹ ಡೆಲಿವರಿ ಬಾಯ್ಸು, ಅಲ್ಲಿರುವಂತಹ ಪಬ್ಲಿಕ್ಗೆ ನಾನು ಸೆಲ್ಯೂಟ್ ಹೊಡಿತೀನಿ. ಬಿಕಾಸ್ ನಿಮ್ಮಂಥವ್ರು ಈ ರೀತಿ ಬಂದು ನಮಗೇನಾದರೂ ಸಪೋರ್ಟ್ನ ಮಾಡಿದಿರಂತಂದರೆ ಎಲ್ಲಿ ಯಾರು ನಮ್ಮ ಡೆಲಿವರಿ ಬಾಯ್ಸ್ ತಪ್ಪಿದರೆ ನಾನು ಒಪ್ಕೊತೀನಿ ಗುರು. ಅದಕ್ಕಾದ ಪನಿಷ್ಮೆಂಟೋ ಇಲ್ಲ ಬೈರಿ ಇಲ್ಲ ಹೇಳಿ ಅವ್ರಿಗೆ ಬುದ್ಧಿವಾದ ಮಾಡಿ ಅದು ಬಿಟ್ಬಿಟ್ಟು ಈ ರೀತಿ ಕೈ ಮಾಡೋವಂಥದ್ದು ಎಂಥ ನಾಚ್ಗೇಡ್ ನನ್ನ ಮಕ್ಳಿಗೂ ನೀವು. ನಾನು ನಿಜ ಹೇಳ್ತಾ ಇದ್ದೀನಿ, ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ನಾವು. ಒಂದು ದಿನ ನಿಮ್ಮ ಯೋಗ್ಯತೆಗೆ ಒಂದು ದಿನ ಬಂದು ನೀವು ನನ್ನ ಗಾಡಿ ಕೊಡ್ತೀನಿ, ನಂದೇ ಪೆಟ್ರೋಲ್ ಹಾಕ್ತೀನಿ, ನಾನೇ ಪೆಟ್ರೋಲ್ ಹಾಕ್ತೀನಿ, ನೀವು ಬಂದು ಒಂದು ದಿನ ಬೆಳಗಿನ ಜಾವ 7 ಗಂಟೆಯಿಂದ ರಾತ್ರಿ 11ವರೆಗೂ ನೀವು ಕೆಲಸ ಮಾಡಿರಿ ನಿಮ್ಮ ಯೋಗ್ಯತೆಗಳಿಗೆ. ಇಲ್ಲಿ ಬಂದು ಕೆಲಸ ಮಾಡಿ ನೀವು, ಅವಾಗ ನಾನು ಒಪ್ಕೊತೀನಿ ನಿಮ್ಮ ಇದೇನು ಅಂತ. ನಮಗೆ ಗೊತ್ತು ಗುರು ನಮ್ಮ ಕಷ್ಟ. ಬೆಳಗಿನ ಜಾವ ನಿದ್ದೆ ಕೆಡಿಸ್ಕೊಂಡು ಬಂದು ಟೈಮ್ ಟು ಟೈಮ್ ತಿಂತೀವೋ ತಿನ್ನಲ್ವೋ, ಹೊಟ್ಟೆ ಪಾಡಿಗೆ ಇರೋವಂಥ ಕಮಿಟ್ಮೆಂಟ್ಸ್ಗೆ, ಇರೋವಂಥ ಜವಾಬ್ದಾರಿಗಳಿಗೆ ರಿಸ್ಕ್ನ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹೋಗಲಿ, ಹುಡುಗನ ತಪ್ಪಿತ್ತಾ ಅದೊಂದು ಪ್ರಶ್ನೆ, ಅದೊಂದು ಓಕೆ, ಏನೋ ಹುಡುಗ ತಪ್ಪಿತ್ತು ಏನೋ ಅದು ಓಕೆ. ನಿಮಗಳ್ದೇ ತಪ್ಪಿಡ್ಕೊಂಡು ನಿಮ್ಮದೇನೆ ಇದು ಮಾಡಿಕೊಂಡು ಸ್ವೇರ್ ಹೇಳ್ತಿದ್ದೀನಿ ಪಬ್ಲಿಕ್ಗೆ, ಈ ರೆಸ್ಟೋರೆಂಟಲ್ಲಿ ದಯವಿಟ್ಟು ಯಾರು ಹೋಗಿ ತಿನ್ನಬೇಡಿ ಗುರು, ಯಾರು ತಿನ್ನಬೇಡಿ. ಅದೇ ನಾನೊಂದು ಮಾತು ಹೇಳ, ಪಬ್ಲಿಕ್ ಮೇಲೆ ಈ ರೀತಿ ಕೈ ಮಾಡ್ತಿದ್ರು ಅವರು ಖಂಡಿತವಾಗ್ಲೂ ಮಾಡಲ್ಲ. ಯಾಕಂತಂದರೆ ಗೊತ್ತವ್ರಿಗೆ ಪಬ್ಲಿಕ್ ಮೇಲೆ ಕೈ ಮಾಡಬಾರ್ದು ಅಂತ. ಯಾಕೆ ಹಂಗಂದರೆ ನಾವು ಬೇರೆನಾ? ನಾವು ಪಬ್ಲಿಕ್ಕೇ ಗುರು. ನಾನು ಒಂದು ನಿಮ್ಮ ರೆಸ್ಟೋರೆಂಟ್ನ ಕಸ್ಟಮರು ಒಂದು ಬುಕ್ನ ಮಾಡಿರೋದಕ್ಕೆ ಬಂದು ನಾನು ತೊಗೊಂಡೋಗೋಕ್ಕೆ ಬಂದಿರೋದು. ಅಂದರೆ ನಾನು ಒಬ್ಬ ಪಬ್ಲಿಕ್ಕೇ ತಾನೆ, ಅದು ಹೆಂಗೆ ನೀವು ನಮ್ಮ ಮೇಲೆ ಕೈ ಮಾಡ್ತೀರಾ? ನಂದು ಒಂದು ಪ್ರಶ್ನೆ, ಓಕೆನಾ. ನಾನು ಯಾವುದೇ ರೆಸ್ಟೋರೆಂಟ್ಗೆ ನಾನು ಕೇಳೋದಿಷ್ಟೇ, 1 ವರ್ಷ ಅಥವಾ 1.5 ವರ್ಷ ಹಿಂದೆ ಇದೇ ಥರ ಘಟನೆ ಒಂದು ಹೆಸರುಘಟ್ಟದಲ್ಲಿ ನಡೆದಿರ್ತದೆ. ಅಲ್ಲಿನ ರೆಸ್ಟೋರೆಂಟ್ಗೂ ಇದೇ ಪ್ರಶ್ನೆ ಮಾಡಿದ್ದು ನಾನು. ಅದೇ ಡೆಲಿವರಿ ಬಾಯ್ ಪ್ಲೇಸಲ್ಲಿ ಅಕಸ್ಮಾತ್ ಯಾರಾದರೂ ಒಬ್ಬ ಪರ್ಸನ್, ಒಂದು ಕಸ್ಟಮರು, ಓಕೆನಾ, ಪಬ್ಲಿಕ್ ಬಂದ್ಬಿಟ್ಟು ಒಂದು ಆರ್ಡ್ರನ್ನ ಮಾಡಿ, ಓಕೆನಾ, ರೆಡಿ ಇದೆ ಅಂತ ಹೇಳ್ಬಿಟ್ಟು ನೀವು ರೆಡಿ ಕೊಡದೆ ಅಷ್ಟೊತ್ತು ವೆಯ್ಟ್ ಮಾಡಿಸ್ತೀರಾ? ಮಾಡಿಸಲ್ಲ. ಮಾಡಿಸಿದ್ರು ಕೂಡ, ಅಕಸ್ಮಾತ್ ವೆಯ್ಟ್ ಮಾಡಿಸಿದ್ರು ಕೂಡ ಆ ಪರ್ಸನ್ ನಿಮ್ಮ ಮೇಲೆ ಈ ರೀತಿ ಏನಾದರೂ ಕೇಳಿದ್ರೆ ನೀವು ಈ ರೀತಿ ಹೊಡಿತೀರಾ? ಹೊಡಿಯಲ್ಲ. ಅದೇ ಯಾಕೆ ಡೆಲಿವರಿ ಬಾಯ್ ಅಂತಂದರೆ ನಿಮಗೆ ಕೈ ಬಂದುಬಿಡ್ತದೆ? ಯಾಕೆ ಡೆಲಿವರಿ ಬಾಯ್ ಅಂತಂದರೆ ನಿಮಗೆ ಎಲ್ಲ ಇದಾಗ್ಬಿಡುತ್ತೆ? ಯಾಕಂದರೆ ಡೆಲಿವರಿ ಬಾಯ್ಸ್ನ ಕೇಳೋರು ಇರಲ್ಲ, ಅವ್ರು ಹೊಡೆದ್ರು ಯಾರೂ ಬರಲ್ಲ. ಈ ಮನೋಭಾವಗಳು ಬದಲಾಗಬೇಕು ಈ ರೆಸ್ಟೋರೆಂಟ್ಗಳಂತಂದರೆ ಫಸ್ಟ್ ನಾನು ಹೇಳೋದೇನಂತಂದರೆ, ನಮ್ಮ ಡೆಲಿವರಿ ಬಾಯ್ಸ್ನ ಒಗ್ಗಟ್ಟಾಗಿರಬೇಕು. ದಯವಿಟ್ಟು ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಎಲ್ಲಿವರೆಗೂ ನಾವು ಸ್ಟ್ರಾಂಗ್ ಆಗ್ತೀವೋ ಇಂಥ ಘಟನೆಗಳು ಖಂಡಿತವಾಗ್ಲೂ ನಡೆಯಲ್ಲ, ಸ್ಟಾಪ್ ಆಗುತ್ತೆ. ಯಾಕಂತಂದರೆ ಒಬ್ಬ ಹುಡುಗನಿಗೆ ಒಂದು ಏರಿಯಾದಲ್ಲಿ ಒಬ್ಬ ಹುಡುಗನಿಗೆ ಒಂದು ತೊಂದರೆ ಆಗಿದೆ ಅಂತಾಗ ಎಲ್ಲರೂ ಈ ರೀತಿ ಸೇರಿಕೊಂಡ್ರೆ ರೆಸ್ಟೋರೆಂಟ್ ಅವ್ರು ಗಡ ಅನ್ಬೇಕು. ಅಕಸ್ಮಾತ್ ನಾನು ಒಂದು ಹೇಳ್ತೀನಿ, ಡೆಲಿವರಿ ಬಾಯ್ ತಪ್ಪಿತ್ತಾ, ಡೆಲಿವರಿ ಬಾಯ್ ಏನಾದರೂ ತೊಂದರೆ ಮಾಡಿದ್ರೆ ನಿಮಗೆ ಖಂಡಿತ ಅವ್ರಿಗೆ ಪ್ರಶ್ನೆ ಮಾಡೋವಂಥ ಹಕ್ಕು ನಿಮ್ಮಲ್ಲಿದೆ. ಅಥವಾ ಏನಾದರೂ ಹುಡುಗ ತಪ್ಪು ಮಾಡಿದ್ರೆ ಆ ಹುಡುಗನ ಮೇಲೆ ಏನು ಕ್ರಮ ತೊಗೋಬೇಕೋ ಕ್ರಮ ತೊಗೊಳ್ಳಿ. ಅದನ್ನು ಬಿಟ್ಟು ಈ ರೀತಿ ಹೊಡೆಯೋಂಥದ್ದು ಸರಿನಾ? ನಾಚಿಕೆ ಆಗಬೇಕು ನಿಮಗೆ. ಸೊ ಇದಾಗಿತ್ತು ಬಾಯ್ಸ್ ಈ ವಿಡಿಯೋ. ನನ್ನ ಒಂದು ಒಪಿನಿಯನ್ ನಾನು ಹೇಳೋದೇನಂತಂದರೆ, ದಯವಿಟ್ಟು ಡೆಲಿವರಿ ಬಾಯ್ಸ್ ಇನ್ಮೇಲಾದ್ರೂ ನಾನು ಹೇಳೋದೇನಂತಂದರೆ ಆದಷ್ಟು ಒಗ್ಗಟ್ಟಾಗಿರೋಕ್ಕೆ ಪ್ರಯತ್ನ ಪಡಿ.
ನೀವೆಷ್ಟು ಒಗ್ಗಟ್ಟಾಗಿ ನೀವು ಇರ್ತೀರೋ ಅವಾಗ ನಿಮ್ಮನ್ನು ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ, ಯಾರೂ ಕೂಡ ನಿಮ್ಮ ಮೇಲೆ ಕೈ ಮಾಡಲ್ಲ. ಇಲ್ಲ ಸಾರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನನ್ನ ಒಂದು ಅಭಿಪ್ರಾಯ, ನನ್ನ ಒಪಿನಿಯನ್ನು. ನೀವೇನು ಅಂತೀರಾ? ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇದೇ ಥರ ಡೆಲಿವರಿ ಬಾಯ್ಸ್ ಕಾಂಟೆಂಟ್ಸ್ಗೋಸ್ಕರ, ಡೆಲಿವರಿ ಬಾಯ್ ವಿಚಾರಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡೋದಲ್ಲಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ನಾನೊಬ್ಬ ಡೆಲಿವರಿ ಬಾಯ್ ಆಗಿ ಹೇಳ್ತಾ ಇದ್ದೀನಿ. ಒಗ್ಗಟ್ಟಾಗಿರೋಣ, ಒಂದಾಗಿರೋಣ, ಒಗ್ಗಟ್ಟಾಗಿ ದುಡ್ಕೊಳ್ಳೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.